ಹಾಗೆ ಕೈಗಳನ್ನ ಮೆಲ್ಲಗೆ ಮೇಲಕ್ಕೆ ತರ್ತಾ ಅವಳ ಸೊಂಟದ ಮೇಲೆ ಟವಲನ್ನು ಬೇರ್ಪಡಿಸೋದಕ್ಕೆ ಹೋಗ್ತಿರುವಾಗ ಗಟ್ಟಿಯಾಗಿ ಡೋರ್ ಬಡಿಯೋ ಶಬ್ದ ಕೇಳಿಸಿದ ಡಿಸ್ಟರ್ಬ್ ಆದ ಅಧಿರಾಜ್ ಕೋಪದಿಂದ ಹೂ ಇಸ್ ದಿಸ್ ಅಂತ ಜೋರಾಗಿ ಕಿರಿಸ್ದ. ಅಧಿರಾಜ್ ಧ್ವನಿಯಲ್ಲಿನ ಬೇಸ್ಗೆ ಒಂದು ಕ್ಷಣ ಹೆದರಿ ರಾಂಗ್ ಟೈಮ್ನಲ್ಲಿ ಬಂದ್ಬಿಟ್ಟೆ ಅಂತ ಅಂದ್ಕೊಂಡ. ಅಧಿರಾಜ್ನ ಧ್ವನಿಯಲ್ಲಿನ ಬೇಸ್ಗೆ ಒಂದು ಕ್ಷಣ ಹೆದರಿದ್ರು ಸುಮ್ಮನೆ ಟೆನ್ಷನ್ನಿಂದ ನನ್ನ ಕರ್ಮ ಏನು ಮಾಡಲಿ, ಇವರಿಗಾಗಿ ರಾಂಗ್ ಟೈಮ್ನಲ್ಲೇ ಬಂದಿದ್ದಾರೆ ಆಕೆ ಅಂದ್ಕೊಳ್ತಾ, ಸರ್ ನಿಮಗಾಗಿ ನಿಮ್ಮಮ್ಮ ಬಂದಿದ್ದಾರೆ, ನಿಮ್ಮನ್ನು ಮೇಡಮ್ ಅವ್ರನ್ನ ಭೇಟಿ ಆಗಬೇಕು ಅಂತಿದ್ದಾರೆ ಅಂತ ಸ್ವಲ್ಪ ಗಟ್ಟಿಯಾಗಿ ಕಿರ್ಚಿ ಹೇಳ್ದ ಸುಮಿತ್. ಸುಮಿತ್ ಮಾತುಗಳನ್ನ ಕೇಳಿದ ಅಧಿರಾಜ್ ಶಾಕ್ ಆದ. ನಿಜಕ್ಕೂ ಈಗ ಯಾಕೆ ಬಂದರು ಅಂದ್ಕೊಳ್ತಾ ತನ್ನ ಎದುರಿಗಿರೋ ಆರಾಧ್ಯಳನ್ನು ನೋಡಿ ತನ್ನ ಫೀಲಿಂಗ್ಸನ್ನು ತುಂಬ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡ. ಅಧಿರಾಜ್ ಟ್ರಾನ್ಸ್ನಲ್ಲಿದ್ದ ಆರಾಧ್ಯ ಕೂಡ ಒಂದೇ ಬಾರಿಗೆ ಪ್ಯಾನಿಕ್ ಆಗೋದ್ಲು. ಅಧಿರಾಜ್ ತನ್ನ ಮೇಲಿಂದ ಪಕ್ಕಕ್ಕೆ ಇರುತ್ತೆ ಟೆನ್ಷನ್ನಿಂದ ಆತನ ಕಡೆ ನೋಡಿ, ನಿಜಕ್ಕೂ ಅತ್ತೆಯವರು ಈಗ ಯಾಕೆ ಬಂದರು, ಈಗೇನು ಮಾಡೋಣ ಅಂತ ಕಂಗಾಲಾಗಿ ಕೇಳಿದ್ಲು. ಮನಸ್ಸನ್ನು ಮಾತ್ರ ಖಂಡಿತವಾಗಿ ಸ್ವಾಮೀಜಿ ಹೇಳಿದ ಮಾತುಗಳನ್ನ ಅಧಿರಾಜ್ ಕೇಳಬೇಕಂತೇಳಿ ಬಂದಿರೋ ಆಗಿದೆ ಆಕೆಗೆ ಅಂತ ಅನ್ನಿಸ್ತು. ತನಗೆ ಸ್ವಲ್ಪವೂ ಟೈಮ್ ಕೊಡದ ಆಕೆಯ ಬಿಹೇವಿಯರ್ಗೆ ಆರಾಧಕ್ಕೆ ತುಂಬ ಕೋಪ ಬರ್ತಿದೆ. ನಾನು ಹೋಗಿ ಭೇಟಿಯಾಗಿ ಬರ್ತೀನಿ ಅಂದ. ಅಧಿರಾಜ್ ವರ್ಮ ಮಾತಿಗೆ, ನೀನು ಇಲ್ಲೇ ಇರು, ಸುಮಿತ್ ಹೇಳಿದ್ದು ನೀವು ಕೇಳಲಿಲ್ವಾ, ಆಕೆ ನಮ್ಮಿಬ್ಬರನ್ನು ಭೇಟಿ ಆಗಬೇಕು ಅಂತ ಬಂದಿದ್ದಾರೆ, ನಾನು ಕೆಳಗೆ ಬರ್ದಿದ್ರೆ ಕೋಪ ಬರುತ್ತೆ ಅಂತ ಟೆನ್ಷನ್ನಿಂದ ಅಂದ್ಲು ಆರಾಧ್ಯ. ಅಧಿರಾಜ್ ಕೋಪದಿಂದ ಏನು ಅನ್ನುತ್ತಾ ರೆಡಿಯಾಗಿ ಕೆಳಗೆ ಹೊಟ್ಟೋದ. ಮುಖದಲ್ಲಿನ ಕೋಪ ನೋಡಿ ಸುಮಿತ್ ನಡುಕ್ ಹೋದ. ಆತನ ಒಡಲೆಲ್ಲ ಬೆವರಿನಿಂದ ತೇವಾಯಿತು. ಅಧಿರಾಜ್ ಕೆಳಗೆ ಹೋದ ತಕ್ಷಣ ತಾನು ಕೂಡ ರೆಡಿಯಾಗಿ ಮೇಲೆ ಒಂದು ಪಕ್ಕಕ್ಕೆ ನಿಂತು ಅವ್ರು ಮಾತಾಡ್ಕೊಳ್ಳೋದನ್ನು ಕೇಳ್ತಿದ್ದಾಳೆ ಆರಾಧ್ಯ. ಕುತೂಹಲ ತಡೆಯೋದಕ್ಕಾಗದೆ ಕೆಳಗೆ ಬರ್ತಾ ಸೋಫಾದಲ್ಲಿ ಕೋಪದಿಂದ ಕೂತಿರೋ ಅರುಂಧತಿಯನ್ನು ನೋಡ್ತಾ, ಈ ಟೈಮ್ನಲ್ಲಿ ಬಂದಿದೆಯಲ್ಲ, ಏನಾದರೂ ಪ್ರಾಬ್ಲಮ್ಮಾ ಅಂತ ತನ್ನ ಎದುರಿಗಿನ ಸೋಫಾದಲ್ಲಿ ಕೂತ ಅಧಿರಾಜ್ ವರ್ಮ. ಅಧಿರಾಜ್ ಜೊತೆ ಆರಾಧ್ಯ ಬರದೇ ಇರೋದ್ರಿಂದ ಅವಳೆಲ್ಲಿದ್ದಾಳೆ ಅಂತ ಸೀರಿಯಸ್ ಆಗಿ ಅಂತಿದ್ರೆ ಅವಳು ನಿದ್ರಿಸ್ತಿದ್ದಾಳೆ ಅಂತ ಬೇಸರದಿಂದ ಹೇಳ್ದ ಅಧಿರಾಜ್. ಇಷ್ಟು ಬೇಗನಾ ಅಂತ ಕಿರಿಕಿರಿಯಿಂದ ಅಂತ, ನಾನು ನಿಮ್ಮಿಬ್ಬರ ಜೊತೆ ಮಾತಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಅವಳನ್ನ ಕರೆಸು ಅಂದರು ಅರುಂಧತಿ. ಅವಳು ತುಂಬ ಸುಸ್ತಾಗಿರುವಂತ ಕಾಣ್ತಿದ್ದಾಳೆ, ಅದಕ್ಕೆ ಎಬ್ಬಿಸ್ಲಿಲ್ಲ, ವಿಷಯ ಏನಂತ ನನಗೆ ಹೇಳು ಅಂತ ನೇರವಾಗಂದ ಅಧಿರಾಜ್ ವರ್ಮ. ಅವರಿಬ್ಬರು ಏನು ಮಾತಾಡ್ಕೊಳ್ತಿದ್ದಾರೋ ಕೇಳಬೇಕು ಅಂತ ಆರಾಧಿ ತುಂಬ ಟ್ರೈ ಮಾಡಿದ್ಲು, ಆದರೆ ಅವರಿಬ್ಬರು ಮಾತುಗಳು ಸ್ವಲ್ಪನೂ ಕೇಳಿಸ್ತಿಲ್ಲ. ಅತ್ತೆಯವ್ರಿಗೆ ಕೋಪ ಬರುತ್ತೇನೋ, ಅನಾವಶ್ಯಕವಾಗಿ ಅಧಿರಾಜ್ ಅವ್ರ ಕೈಯಿಂದ ಬೈಸ್ಕೊಳ್ಳೋದು ಯಾಕೆ, ಕೆಳಗೆ ಹೋಗೋಣವಾ ಅಂತ ಅಂದ್ಕೊಂಡು ಮತ್ತಷ್ಟರಲ್ಲೇ ಯಾಕೆ ಬೇಕು ಬಂದು ಗಲಾಟೆ, ಡೆವಿಲಿಗೆ ಕೋಪ ಬಂದರೆ ಅದೊಂದು ಗಲಾಟೆ ಮತ್ತಾಗುತ್ತೆ ಅಂತ ರೇಗಾಡ್ತಾ ಒಂದು ಮೂಲೆಯಲ್ಲಿ ನಿಂತು ಅವರಿಬ್ಬರು ಮಾತುಗಳನ್ನ ಕೇಳೋದು ತುಂಬ ಕಷ್ಟಪಡ್ತಿದ್ದಾಳೆ ಆರಾಧ್ಯ. ಅಧಿರಾಜ್ ವರ್ಮ ಮಾತುಗಳಿಗೆ ಅರುಂಧತಿಗೆ ತುಂಬ ಕೋಪ ಬಂತು. ಇನ್ನು ಅಧಿರಾಜ್ ಜೊತೆ ಆರಾಧ್ಯ ಬಗ್ಗೆ ಮಾತಾಡೋದು ವೇಸ್ಟ್ ಅಂತ, ನೀನು ಬೆಂಗಳೂರಿಗೆ ಹೋದ್ಮೇಲೆ ಆರಾಧ್ಯ ನನ್ನ ಬಳಿಯೇ ಇದ್ಲು ಅಂತ ಸ್ಟ್ರೈಟಾಗಿ ಹೇಳಿದ್ಲು. ಅಲ್ಲಿಗೆ ಯಾಕೆ ಬಂದ್ಲು ಅಂತ ತನಗೆ ತಿಳಿದಿದ್ರು ತಿಳಿಯದಂತೆ ಕೇಳಿದ ಅಧಿರಾಜ್. ಇಷ್ಟು ದೊಡ್ಡ ವಂಶಕ್ಕೆ ಸೊಸೆ ಆಗೋದು ಅಂದರೆ ಸುಮ್ಮನೆ ಮಾತೆ, ಅದಕ್ಕೆ ಅವಳಿಗೆ ಮನೆ ಪದ್ಧತಿಗಳನ್ನೆಲ್ಲ ಕಲಿಸೋರು ಕರ್ಕೊಂಡು ಹೋಗಿದ್ದೆ. ನೀವು ಮನೆ ಸೊಸೆಯಾಗಿ ಕಾಲಿಟ್ಟಾಗಲೂ ಅವಳ ಹಾಗೆ ಇದ್ರಿ, ಆಗ ನಿಮ್ಮನ್ನು ಯಾರು ಪದ್ಧತಿ ಕಲಿ ಅಂತ ತೊಂದರೆಗೆ ಸಿಲುಕಿಸಲಿಲ್ಲ ಅಲ್ವಾ, ದಿನಗಳು ಕಳೆದಂತೆ ನೀವು ಮನೆ ಪದ್ಧತಿಯನ್ನು ಕಲೀಲಿಲ್ವಾ, ಹಾಗೆ ಆರಾಧೆ ಕೂಡ ಕಲಿತಾಳೆ, ಅದಕ್ಕೆ ತರಾತುರಿ ಯಾಕಿದೆ ಎಂಬ ಫೇಸ್ನಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಕಾಣಿಸ್ತಂತ ಅಂದ ಅಧಿರಾಜ್ ವರ್ಮ. ಹಾಂ ಅಂದರೆ ನಿನ್ನ ಉದ್ದೇಶ ಏನು, ನಾನು ಅವಳನ್ನ ಕರ್ಕೊಂಡು ಹೋಗಿ ತಪ್ಪು ಮಾಡಿದ್ದೀನಿ ಅಂತೀಯಾ ಅಂತ ಸೀರಿಯಸ್ ಆಗಿ ಕೇಳಿದ್ರು ಅರುಂಧತಿ. ಹಾಗಂತ ನಾನು ಅಂತಿಲ್ಲ, ನೀವು ಅವಳನ್ನು ಕರ್ಕೊಂಡು ಹೋಗಿ ಒಳ್ಳೆ ಕೆಲಸವೇ ಮಾಡಿದ್ದೀರಿ ಅಂತ ಅಂದ ಅಧಿರಾಜ್ ವರ್ಮ. ಮಾತುಗಳು ಕೇಳಿದ ತಕ್ಷಣ ಕೋಪದಿಂದ ಹಲ್ಲು ಕಡಿತಿದ್ದಾಳೆ ಆರಾಧ್ಯ. ನಿಜಕ್ಕೂ ಈ ಡೆವಿಲ್ಗೆ ಹಾರ್ಟ್ ಅನ್ನೋದು ಇಲ್ಲವೇ ಇಲ್ಲಪ್ಪ, ಸಣ್ಣ ಹುಡುಗಿಯನ್ನು ಕರ್ಕೊಂಡು ಹೋಗಿ ಯಾಕೆ ಹಿಂಸೆ ಕೊಟ್ಟೆ ಅಂತ ಸೀರಿಯಸ್ ಆಗಿ ಕೇಳಿದೆ, ಏನು ಪರವಾಗಿಲ್ಲ ಅಂತ ಹೇಳ್ತಿದ್ದಾನೆ ಅಂತ ಬೈದ್ಕೊಂಡ್ಲು ಆರಾಧ್ಯ. ಅಧಿರಾಜ್ ಅಂತ ಕೋಪದಿಂದ ಕಿರ್ಚಿದ ಅರುಂಧತಿ ಮಾತಿಗೆ, ನಿನ್ನನ್ನು ಹೇಳೋದಕ್ಕೆ ಬಿಡಮ್ಮ ಅಂತ, ನೀವು ಅವಳಿಗೆ ನಮ್ಮ ಮನೆ ಪದ್ಧತಿಗಳನ್ನ ಕಲಿಸೋ ತಪ್ಪಲ್ಲ, ಆದರೆ ಕಲಿಸಿದ ವಿಧಾನ ಮಾತ್ರ ತಪ್ಪು ಅಂತ ಅಂತಿದ್ದೀನಿ. ಅವಳು ಒಂದು 20 ವರ್ಷ ಸಣ್ಣ ಹುಡುಗಿ, ಇನ್ನೂ ಸಣ್ಣ ಮಕ್ಕಳ ಮನಸ್ಥಿತಿ ಹೋಗಿಲ್ಲ, ನೀವು ಸ್ವಲ್ಪ ಪೇಷನ್ಸ್ನಿಂದ ಬಿಹೇವ್ ಮಾಡಬೇಕಿತ್ತು ಅಂತ ಅಂದ. ತನಗೆ ತಿಳಿದಿರೋ ಮಟ್ಟಿಗೆ ಆರಾಧ್ಯನಲ್ಲಿ ಸ್ವಲ್ಪವೂ ಸಹನೆ ಇರಲಿಲ್ಲ. ಕೇವಲ ತನ್ನ ತಾಯಿ ಕೇಳಿದಾಳೆ ಎಂಬ ಒಂದೇ ಕಾರಣಕ್ಕೆ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಆಕೆ ಹೇಳಿದ್ದನ್ನೆಲ್ಲ ಮಾಡ್ಕೊಂಡು ಹೋದ್ಲು. ಕೊನೆಗೆ ಅವಮಾನದಿಂದ ಆ ಮನೆಯಿಂದ ಹೊರಗೆ ಬಂದ್ಲು. ಇದೆಲ್ಲವನ್ನು ನೆನೆಸ್ಕೊಳ್ತಿರೋ ಅಧಿರಾಜ್ ವರ್ಮ ಕಣ್ಣುಗಳಲ್ಲಿ ಕೋಪ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಅಧಿರಾಜ್ ಮಾತುಗಳಿಗೆ ಕೋಪ ಬರ್ತಿದ್ರು, ಇನ್ನು ಅದರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲಿಲ್ಲ ಅರುಂಧತಿ. ನಾನು ಅವಳ ವಿಷಯದಲ್ಲಿ ಪೇಷನ್ಸ್ನಿಂದ ಇರಲಿಲ್ಲ ಅಂತ ನಿಜಕ್ಕೂ ನೀನು ಹೇಗೆ ಅಂದ್ಕೊಳ್ತಿದ್ಯೋ ಅಧಿರಾಜ್, ನಾನೇನೋ ದೇವರ ವಿಗ್ರಹ ಹೊಡೆದಿದ್ದಕ್ಕೆ ಅವಳ ಮನೆಯಿಂದ ಹೊರಗೆ ಕಳಿಸಿಲ್ಲ,
ಅವಳ ಜೀವನದಲ್ಲಿ ಅವಳಿಗೆ ಮಕ್ಕಳಾಗೋದಿಲ್ಲ ಅಂತ ತಿಳಿದ ಮೇಲೆ ನಾನು ಆಗ ಬಿಹೇವ್ ಮಾಡಿದೆ. ಅವಳ ಜೊತೆ ಇದ್ದರೆ ನಿನಗೆ ನಮ್ಮ ವಂಶಕ್ಕೆ ವಾರಸುದಾರರು ಇರೋದಿಲ್ಲ ಅಧಿರಾಜ್, ಸ್ವಲ್ಪ ನನ್ನ ಕೂಡ ಅರ್ಥ ಮಾಡ್ಕೋ ಅಂದ್ಲು ಅರುಂಧತಿ. ಸ್ವಾಮೀಜಿ ಮಾತುಗಳ ಬಗ್ಗೆ ಆಲೋಚಿಸ್ತಿದ್ರೆ ಅರುಂಧತಿಗೆ ನಿಜಕ್ಕೂ ಪ್ರಶಾಂತವಾಗಿರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಧಿರಾಜ್ ವರ್ಮಾಗೆ ಆರಾಧ್ಯಗೆ ಡಿವೋರ್ಸ್ ಕೊಡಿಸಿ ಅಧಿರಾಜ್ ವರ್ಮಾಗೆ ಮತ್ತೆ ಮದುವೆ ಮಾಡಬೇಕಂತ ತುಂಬ ಹಾರಾಟದಲ್ಲಿದ್ದಾರೆ ಅರುಂಧತಿ. ಮರೆಯಲ್ಲಿ ನಿಂತು ಅವರ ಮಾತುಗಳು ಕೇಳ್ತಿದ್ದ ಆರಾಧ್ಯಗೆ ಅವ್ರ ಮಾತುಗಳು ಕೇಳಿದ ಮೇಲೆ ಮನಸ್ಸು ನೋವಿನಿಂದ ನೊಂತು. ಅರುಂಧತಿ ಯಾಕೆ ಬಂದಿದ್ದಾರೆ ಎಂಬುದವಳು ಕಂಪ್ಲೀಟಾಗಿ ಅರ್ಥ ಆಗೋಯ್ತು. ಅಧಿರಾಜ್ ವರ್ಮಾ ಏನಂತಾನೋ ಅಂತ ಅಧಿರಾಜ್ ವರ್ಮಾ ಕಡೆ ಟೆನ್ಷನ್ನಿಂದ ನೋಡ್ತಿದ್ದಾಳೆ. ಆದರೆ ಅಧಿರಾಜ್ ವರ್ಮಾ ಮಾತ್ರ ಅರುಂಧತಿ ಮಾತುಗಳನ್ನ ಏನೇನೂ ಲೆಕ್ಕಿಸ್ಕೊಳ್ದೆ ಸ್ವಲ್ಪ ಸಮಯದ ನಂತರ, ಹಾಗಂತ ನಿಜಕ್ಕೂ ನಿಮ್ಗೆ ಯಾರು ಹೇಳಿದ್ರು ಅಂತ ನೇರವಾಗಿ ಕೇಳ್ದ ಅಧಿರಾಜ್ ವರ್ಮಾ. ನಾನು ಯಾವಾಗಲೂ ಹೋಗೋ ಸ್ವಾಮೀಜಿ ಹೇಳಿದ್ರು. ನಿಮ್ಮಿಬ್ಬರ ಜಾತಕಗಳನ್ನ ಅವ್ರಿಗೆ ತೋರಿಸ್ದೆ. ಈಗಾಗಲೇ ನಿನ್ನ ಮದುವೆ ಬಲವಂತವಾಗಿ ನಡೀತು, ಆದರೂ ಅಡ್ಜಸ್ಟ್ ಆದೆ. ಆದರೆ ಮಕ್ಕಳಿಲ್ದಿದ್ರು ಆರಾಧ್ಯ ಇನ್ನು ನಿನ್ನ ಜೊತೆಯಲ್ಲೇ ಇರಬೇಕು ಅಂದ್ಕೊಂಡ್ರೆ ಮಾತ್ರ ನಾನು ಸತ್ರು ಒಪ್ಪಲ್ಲ ಅಧಿರಾಜ್ ವರ್ಮಾ. ವಾರಸುದಾರರನ್ನ ನೀಡಿದ ಹೆಂಡತಿಯನ್ನು ಮನೆಯಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ ಅಂತ ಸ್ವಲ್ಪ ಕೋಪದಿಂದ ಕೇಳಿದ್ಲು ಅರುಂಧತಿ. ಇದು ಹಾಸ್ಯಾಸ್ಪದ, ಇದು ತುಂಬ ಕೋಪದಿಂದ ಅಂದ ಅಧಿರಾಜ್ ವರ್ಮಾ. ರಿಡಿಕ್ಯುಲಸ್ ಅಂತ ನೀನು ನಿಜಕ್ಕೂ ಯಾಕೆ ಅಂದ್ಕೊಳ್ತಿದ್ಯಾ ಅಂತ ಕಿರ್ಚ್ತಿರೋ ಅರುಂಧತಿಯನ್ನು, ಈಗ ನನ್ನ ಬೆದರಿಸಿ ಆರಾಧ್ಯಳನ್ನು ಹೊರಗೆ ಕಳಿಸ್ಬೇಕು ಅಂತ ಬಂದಿದ್ದೀರಾ ಅಂತ ಕೇಳಿದ ತಕ್ಷಣ ಕಾಮ್ ಆಗೋದ್ಲು ಅರುಂಧತಿ ದೇವಿ. ಸರಿ, ಈ ನೈಟ್ಗೆ ಇಲ್ಲೇ ಇರಿ, ಈ ವಿಷಯದ ಬಗ್ಗೆ ನಾಳೆ ಬೆಳಗ್ಗೆ ಮಾತಾಡ್ಕೊಳ್ಳೋಣ ಅಂತ ಸೋಫಾದಿಂದ ಎದ್ದ ಅಧಿರಾಜ್ ವರ್ಮಾ. ಅರುಂಧತಿ ಕೂಡ ಎದ್ದು, ಏನೂ ಅವಶ್ಯಕತೆ ಇಲ್ಲ, ನಾನು ಈ ವಿಷಯ ತಿಳಿಯೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಆರಾಧ್ಯಳನ್ನು ಕರೆಸಿದ್ರೆ ಬೇಗ ಮ್ಯಾಟರ್ ಕ್ಲೋಸ್ ಮಾಡಿ ಹೊರಟೋಗ್ತೀನಿ ಅಂತ ಕಿರಿಕಿರಿಯಿಂದ ಅಂದ್ಲು ಅರುಂಧತಿ ದೇವಿ. ಹಾಗಾದರೆ ವಿಷಯ ನಿಮಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅಂತ ಅರ್ಥ ಅಂದ ಅಧಿರಾಜ್ ವರ್ಮಾ ಮಾತುಗಳ ಅರ್ಥವಾಗದೆ ಅಯೋಮಯವಾಗಿ ನೋಡ್ತಿದ್ದಾಳೆ ಅರುಂಧತಿ. ಅಮ್ಮ, ರಿಸ್ಟ್ ತಗೊಳಕ್ಕೆ ಗೆಸ್ಟ್ ಸ್ಟವ್ ತೋರಿಸು ಅಂತ ಸೀರಿಯಸ್ ಆಗಿ ಸುಮಿತ್ ಕಡೆ ನೋಡಿ ಹೇಳಿ ಮೇಲೆ ಹೊರಟು ಹೋದ ಅಧಿರಾಜ್. ಅಧಿರಾಜ್ ವರ್ಮಾ ಬಿಹೇವಿಯರ್ ಅರ್ಥವಾಗದೆ ಹಾಗೆ ನಿಂತು ಬಿಟ್ಲು ಅರುಂಧತಿ. ಫಾಸ್ಟಾಗಿ ಕೋಪವಾಗಿ ಮೆಟ್ಟಿಲುಗಳನ್ನ ಹತ್ತು ಬರ್ತಿರೋ ಅಧಿರಾಜ್ನನ್ನು ನೋಡುತ್ತಲೇ ರೂಮ್ನೊಳಗೆ ಹೋಗ್ಬಿಟ್ಲು ಆರಾಧ್ಯ. ಮೆಟ್ಟಿಲುಗಳನ್ನ ಹತ್ತುತ್ತಲೇ ದಾಸ್ಗೆ ಕಾಲ್ ಮಾಡಿ ಏನು ಮಾಡಬೇಕಂತ ಹೇಳಿ, ನಾನು ನಾಳೆ ಸ್ವಾಮೀಜಿನ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಅಧಿರಾಜ್ ವರ್ಮಾ. ರೂಮ್ನೊಳಗೆ ಹೋಗಿ ರೂಮ್ನಲ್ಲಿ ತುಂಬ ಕೂಲಾಗಿ ಬರ್ತಿರೋ ಅಧಿರಾಜ್ ವರ್ಮನನ್ನು ನೋಡಿ ಆಶ್ಚರ್ಯಪಟ್ಲ ಆರಾಧ್ಯ. ಅವಳು ವಿಷಯ ತಿಳಿದಿದ್ರು ತಿಳಿದಂತೆ ನಟಿಸ್ತಾ, ಅತ್ತೆಯವ್ರು ನಿಮ್ಮ ಜೊತೆ ಏನು ಮಾತಾಡೋದಕ್ಕೆ ಬಂದಿದ್ರು ಅಂತ ಮೆಲ್ಲ ಕೇಳಿದ್ಲು. ನಾಳೆ ಮಾತಾಡ್ತೀನಿ ಎಂದೆ. ಆತನ ಮಾತುಗಳಿಗೆ ಅಷ್ಟೇನಾ ಅಂತ ಕ್ವಶ್ಚನ್ ಮಾರ್ಕ್ ಫೇಸ್ ಹಾಕೊಂಡು ಕೇಳಿದ ತಕ್ಷಣವೇ, ಇನ್ನೇನು ಎಕ್ಸ್ಪೆಕ್ಟ್ ಮಾಡಿದೀಯಾ ಅಂತ ಕಣ್ಣುಗಳನ್ನ ಸಣ್ಣದಾಗಿಸ್ತಾ ಅಂದ ಅಧಿರಾಜ್ ವರ್ಮಾ. ನಿಮ್ಮಮ್ಮ ನಿಮ್ಮ ಜೊತೆ ಏನು ಮಾತಾಡ್ತಿದ್ದಾರೋ ನನಗೆ ಪೂರ್ತಿಯಾಗಿ ಹೇಳ್ತಿಲ್ಲ ಅಂತ ಅಂತಿರೋ ಆರಾಧ್ಯ ಮಾತುಗಳ ಮಧ್ಯದಲ್ಲಿ ಅಡ್ಡಿಪಡಿಸ್ತಾ, ಲಿವ್ ಇಟ್ ಅಂತಂದ ಅಧಿರಾಜ್ ವರ್ಮನರನೇ ಸೀರಿಯಸ್ನೆಸ್ಗೆ ಭಯಪಡ್ತಾ. ನನಗೆ ಮಕ್ಕಳಾಗೋದಿಲ್ಲ ಅಂತ ಆಕೆ ಹೇಳಿದ ವಿಷಯವನ್ನು ಹೊರಗೆ ಇಡ್ತಿಲ್ವಲ್ಲ ಅಂತ ಬೇಸರದಿಂದ ಅಂದ್ಕೊಂಡ್ಲು ಆರಾಧ್ಯ. ಅದೇ ಟೈಮ್ನಲ್ಲಿ ಅರುಂಧತಿಯನ್ನು ಮ್ಯಾನ್ಷನ್ನಲ್ಲೇ ಇರೋದು ಕೇಳಿದ್ದಾನೆ ಅಂದರೆ ಅಧಿರಾಜ್ ವರ್ಮಾ ಸಮಸ್ಯೆಯನ್ನು ಡೀಲ್ ಮಾಡಲಿದ್ದಾನೆ ಅಂತ ಅರ್ಥ ಆಯಿತು. ಆದರೆ ಅಧಿರಾಜ್ ಇದನ್ನು ಹೇಗೆ ಡೀಲ್ ಮಾಡ್ತಾನೆ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಅಂದ್ಕೊಂಡ್ಲು ಆರಾಧ್ಯ. ಆಲೋಚನೆಗಳಲ್ಲಿದ್ದ ಆರಾಧ್ಯ ಹತ್ತಿರ ಬಂದ ಅಧಿರಾಜ್ ವರ್ಮಾ ಅವಳನ್ನ ಹಾಗೆ ಬೆಡ್ ಮೇಲೆ ಹಾಕ್ದ. ಅಧಿರಾಜ್ ವರ್ಮಾ ಕಣ್ಣುಗಳಿನ ತುಂಟತನವನ್ನು ನೋಡಿ ಆರಾಧ್ಯ ಕಂಗಾಲು ಪಡುತ್ತಾ, ಹಬ್ಬ ಏನು ಮಾಡ್ತಿದ್ಯಾ ಅಧಿರಾಜ್, ತುಂಬ ಟೈಮ್ ಆಯಿತು, ಇನ್ನು ನಿದ್ರಿಸು ಅಂತ ಹೇಳಿ ಮುಸುಕು ಹಾಕ್ಕೊಂಡು ಇನ್ನೊಂದು ಕಡೆ ತಿರುಗಿ ಮಲಗಿದ್ಲು. ಹಾಗೆ ಅವಳನ್ನ ಹಿಂದಿನಿಂದ ಹಗ್ ಮಾಡ್ಕೊಳ್ತಾ, ಏನು ಕೋಪ ಮಾಡ್ಕೊಂಡಿದ್ಯಾ ಅಂತ ಅಂದ ಅಧಿರಾಜ್ ವರ್ಮಾ. ಅವಳು ಬೆನ್ನು ಮೇಲೆ ಸವರ್ತಾ, ಅಂತ ಕೋಪದಿಂದ ಹೇಳಿ, ನನ್ನ ಟಚ್ ಮಾಡಬೇಡಿ, ನನಗೆ ಈಗ ಮೂಡಿಲ್ಲ ಅಂತ ಆತನ ಕೈಯನ್ನು ಬಿಸಾಕಿದ್ಲು ಆರಾಧ್ಯ. ನಿನಗೆ ಮೂಡಿದರೆ ಮಾತ್ರ ಏನು ಪ್ರಯೋಜನ, ದೊಡ್ಡ ವ್ಯತ್ಯಾಸ ಆದರೂ ಏನಿದೆ ಅಂತ ಅಂದ ಅಧಿರಾಜ್ ವರ್ಮಾ ಮಾತುಗಳಿಗೆ ಆಶ್ಚರ್ಯಪಡ್ತಾ ಆತನ ಕಡೆ ತಿರುಗಿ ಏನೋ ಅಂದ್ಲು. ಅವಳ ಕುತ್ತಿಗೆ ಬಳಿ ತನ್ನ ಮುಖವನ್ನು ಇಟ್ಕೊಂಡು ಸಣ್ಣದಾಗಿ ಉಸಿರಾಡ್ತಾ, ಡಿಸಪಾಯಿಂಟ್ ಆದಂತೆ ಅದಕ್ಕೆ ಬೇಡ ಅಂತಿದ್ಯಾ ಅಂತ ತನ್ನ ಮೂಗಿನಿಂದ ಅವಳ ಎದೆ ಮೇಲೆ ಸವರ್ತಾ ಹಸ್ಕಿ ವಾಯ್ಸ್ನಲ್ಲಿ ಅಂದ. ಅಧಿರಾಜ್ ವರ್ಮಾ ಕೆಲಸಗಳಿಗೆ ಆರಾಧ್ಯ ಮುಖ ಕೆಂಪಾಗೋಯ್ತು. ಆತನ ಬಿಸಿ ಉಸಿರು ತಗಲ್ತಿದ್ರೆ ಉಸಿರು ನಿಂತು ಹೋದಾಗ ಅನ್ನಿಸ್ತು. ನಾನು ಹಾಗಂದಿಲ್ಲ ಅಲ್ವಾ ಅಂತ ಆರಾಧ್ಯ ಅಂದು ಮಾತಿಗೆ ನನ್ನೊಳಗಿನ ವೈಲ್ಡ್ನೆಸ್ ಹೊರಗಿಟ್ಟರೆ 1 ವಾರದವರೆಗೂ ಬೆಡ್ ಹಿಡಿಯಲ್ಲ ಅಂತ ಸಣ್ಣದಾಗ ಅವಳ ಕಿವಿ ಕಚ್ಚಿದ ಅಂದ ಅಧಿರಾಜ್.
ಅರುಂಧತಿ ಹೇಳಿದ ಮಾತುಗಳ ಬಗ್ಗೆ. ಅಂತಿದ್ದಾನೋ ಏನೋ ಅಂದ್ಕೊಂಡು ಆರಾಧ್ಯ ಅಧಿರಾಜ್ ಮಾತುಗಳಿಗೆ ಒಂದೇ ಬಾರಿ ಗಾಬರಿ ಬಿದ್ಲು. 1 ವಾರ ಹೇಳೋದಕ್ಕಾಗೋದಿಲ್ವೇನಾ? ಅಮ್ಮೋ, ಇಷ್ಟೊಂದು ವೈಲ್ಡ್ ಆಗಿದ್ದಾನೆ, ಏನಪ್ಪ ಈ ಡೆವಿಲ್ಲು ಅಂತ ಭಯಪಟ್ಲು. ಸೊ ನೀನು ನಾನು ಹೇಳ್ದಂತೆ ಕೇಳಿ ನೈಟ್ ನಿಮ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ ಕೋಪ್ರೇಟ್ ಮಾಡಬೇಬಿ ಅಂತ ಹಸ್ಕಿ ವಾಯ್ಸ್ನಲ್ಲಿ ಅಂತಿದ್ದ. ಅಧಿರಾಜ್ ಮಾತಿಗೆ ಹಾರ್ಟ್ ಬೀಟ್ ಹೆಚ್ಚಾಗ್ತಿದೆ. ಅಂದರೆ ಏನು ನಿಮ್ಮ ಉದ್ದೇಶ ಅಂತ ಕೇಳಿದ ಆರಾಧ್ಯ ಮಾತಿಗೆ ಅಧಿರಾಜ್ ವರ್ಮ ಆನ್ಸರ್ ಮಾಡಲಿಲ್ಲ. ತಕ್ಷಣ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಮೇಲಕ್ಕೂ ಅಲ್ಲಿ ಹೋದ. ಅಧಿರಾಜ್ ಕಣ್ಗಳಲ್ಲಿ ಕಾಣಿಸ್ತಿರೋ ತುಂಟತನಕ ಆರಾಧ್ಯ ನಾಚಿಕೆಯಿಂದ ಒಳಗಡೆ ಮಾತ್ರ ತುಂಬ ಭಯಪಡ್ತಿದ್ದಾಳೆ. ತನ್ನ ಒಂಟಿ ಕೈಲಾಡಕ್ಕೆ ಹೋಗ್ತಿರೋ ಅವಳ ದೇಹದ ವೈಯಾರಾಧನ ಮತ್ತಷ್ಟು ಪ್ರೇರೇಪಿಸ್ತದೆ. ಭುಜದ ಮೇಲಿಂದ ನಡುವನ್ನು ಸವರ್ತಾ ಅವಳ ಒಲವಿನ ಸೊಬಗಿನ ಹೆಚ್ಚು ಕಮ್ಮಿಗಳ ಆತನ ಇಂಪ್ರೆಸ್ ಮಾಡಿದ್ವು. ಆತನ ತುಟಿಗಳ ಪ್ರಯಾಣ ಗಾಢವಾಯಿತು. ಆತನ ಕೈಗಳ ಮೇಲಿಂದ ನಿಮಿಷಗಳಲ್ಲಿ ಅವಳ ಟಾಪ್ ಅವಳಿಂದ ಬೇರೆ ಆಯಿತು. ಇಬ್ಬರ ಉಡುಪುಗಳು ದೂರವಾದವು. ಅವಳ ಅಂದಗಳು ಪೂರ್ತಿಯಾಗಿ ಆತನ ಕೈಗಳು ಸಿಕ್ಕಾಕೊಂಡ್ವು. ಸ್ವಲ್ಪ ಭಯದಿಂದ, ಸ್ವಲ್ಪ ನಾಚಿಕೆಯಿಂದ ಆತನ ಕಣ್ಣುಗಳೊಳಗೆ ನೋಡಿದ ಮರುಕ್ಷಣ ಆತ ಅವಳಲ್ಲಿ ಒಂದಾಗೋದ. ಊಹಿಸದವಳ ನೋವಿಗೆ ತಡೆಯಲಾಗದೆ ಕಿರ್ಚಿದರೆ 2 ಕಣ್ಣುಗಳಿಂದ ನೀರು ಜರಜರನೆ ಉದುರು ಹೋದವು. ಅದನ್ನು ನೋಡಿದ ಆತನ ಚಲನೆಗಳ ಕ್ಷಣಕಾಲ ನಿಂತು ಹೋಗಿ ಮರಳಿ ಮೊದಲಾದ ಆತನ ಚಲನೆಗೆ ಭುಜಗಳ ಮೇಲೆ ಕೈಗಳನ್ನ ಬಿಗಿದು ನೋವಿನೊಂದಿಗೆ ಬೇಸರವನ್ನು ಹಲ್ಲಿನ ಕೆಳಗೆ ಅದಮಿಟ್ಕೊಂಡ್ಳು. ಆತನ ಶರೀರದ ಮೇಲೆ ಎಣೆಯಲ್ಲದ ಗುರುತುಗಳನ್ನು ಮೂಡಿಸಿದ್ಲು ಅವಳ ಉಗುರುಗಳಿಂದ. ಸಮಯ 4 ಗಂಟೆ ಆಗ್ತಿರಲು ಆತ ಬಿಟ್ಟ ತಕ್ಷಣ ಒಂದು ಪಕ್ಕಕ್ಕೆ ತಿರ್ಕೊಂಡು ವೇಗವಾಗಿ ಉಸಿರು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. 1 ನಿಮಿಷ ಗ್ಯಾಪ್ ಕೊಟ್ಟು ಅವಳ ಕಡೆ ನೋಡಿದ ಆತನಿಗೆ ಪಾಲಿಷ್ ಮಾಡಿದ ಅಮೃತ ಶಿಲೆ ಶಿಲ್ಪದಂತೆ ನಡುವಿನವರೆಗೂ ವಯ್ಯಾರವಾಗಿ ಕಾಣಿಸ್ತಿರೋ ಅವಳ ಬಾಡಿ ಔಟ್ಲೈನ್ ಮುಸುಕು ಬೆಳಕಿನಲ್ಲಿ ಮತ್ತಷ್ಟು ಅಂದವಾಗಿ ಕಾಣಿಸ್ತು. ಆ ಶಿಲ್ಪದ ಮೇಲೆ ಅಲ್ಲಲ್ಲಿ ಜಾಗ ಪಡೆದಿದ್ದ ಬೆವರಿನ ಬಿಂದು ಅವಳ ಬೆನ್ನಿಗೆ ಅಂಟ್ಕೊಳ್ಳುವಂತೆ ಮಾಡೋದು ಆತನಿಗೆ ಇಷ್ಟ ಆಗಲಿಲ್ಲ. ತಕ್ಷಣ ಅವಳ ನಡುವಿನ ಮೇಲೆ ಕೈ ಇಟ್ಟು ಹತ್ತಿರ ಕೆಳ್ಕೊಳ್ಳುವಂತೆ ರಬ್ಬರ್ ವಾಲ್ದಂತೆ ಬಂದು ಅಂಟ್ಕೊಂಡ್ಳು. ಅವಳ ಸುಸ್ತಿನ ಕಾರಣ ಕಣ್ಣುಗಳು ಮುಚ್ಕೊಳ್ತಿದ್ರೆ ಹಿಂದೆ ತಿರುಗಲಿಲ್ಲ. ಆತ ಕೂಡ ತನ್ನ ಕಡೆ ತಿರುಗಿಸ್ಕೊಳ್ಳಿಲ್ಲ. ಆದರೆ ತುಟಿಗಳಿಂದ ಆ ಬಿಂದುಗಳನ್ನ ತೆಗಿತಾ ಆ ಜಾಗದಲ್ಲಿ ತನ್ನ ಗುರುತುಗಳನ್ನು ಬಿಡ್ತಿದ್ರೆ ಅವಳ ನಿದ್ರೆ ಹೋಯಿತು. ನೋವಿಗಿಂತ ಮೈಕೈ ನೋವ್ತಿದ್ರೆ ಸ್ಲೋ ಆಗಿ ಹಿಂದಕ್ಕೆ ತಿರುಗಿ ಓರಿಯಾಗಿ ನೋಡಿದ್ಲು. ಆ ನೋಟ ಇಷ್ಟ ಆಯಿತು. ಏನೋ ಲೇಟ್ ಮಾಡಿದ ತುಟಿಗಳು ತಲುಪ್ತ. 2 ನಿಮಿಷಗಳ ನಂತರ ಆತ ನೀರಿ ಮೇಲೆ ವಾಲು ಹೋದ್ಲು. ರಾತ್ರಿಯಿಂದ ನಿಟ್ಟಿಸರುಗಳೇ ಹೊರತು ಮಾತುಗಳ ಕರಗಿದೆ. ಇಬ್ಬರಿಗೂ ಆ ಕ್ಷಣ ಕೂಡ ಮಾತುಗಳು ಹೊರಬರದೇ ಇರೋದಕ್ಕೆ ಕಣ್ಣು ಮುಚ್ಕೊಂಡ. ಬೆಳಗ್ಗೆ ಕಣ್ತೆರೆದ ಆರಾಧ್ಯ ಇನ್ನು ಅಧಿರಾಜ್ ವರ್ಮ ತೋಳಿನಲ್ಲಿರೋದು ನೋಡಿಕೊಂಡು ರಾತ್ರಿ ನಡೆದದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಅವಳ ಮುಖ ಪೂರ್ತಿಯಾಗಿ ನಾಚಿಕೆಯಿಂದ ಕೆಂಪಾಗೋಯಿತು. ನಾಚಿಕೆ ಪಡ್ತಿರೋ ಆರಾಧ್ಯ ಹಣೆಗೆ ಮುತ್ತುಗಳನ್ನ ನೀಡ್ತಾ, ಏನು ಬೇಬಿ ನಾಚಿಕೆ ಪಡ್ತಿದ್ಯಾ, ಏನು ನೆನಪಾಯಿತು ಅಂತ ತುಂಟೆತನದಿಂದ ಅಂದ. ಆತನ ಮಾತಿಗೆ ಅದೇನಿಲ್ಲ ಅಂತ ಪಕ್ಕಕ್ಕೆ ಜರುಗಿದ ಆರಾಧ್ಯ ತನ್ನ ಕೈ ನೋವು ಉಂಟಾಗಿದ್ದರಿಂದ ಸ್ವಲ್ಪ ತೊಂದರೆಯಿಂದ ಕದಲಿದ್ಲು. ಏನಾಯಿತು ಅಂತ ಆರಾಧ್ಯ ಸವರ್ತಿದ್ದ ಜಾಗ ನೋಡೋದಕ್ಕೆ ತನ್ನ ಡ್ರೆಸ್ ಜರುಗಿಸ್ತಿದ್ದಂತೆ ಅಧಿರಾಜ್ ವರ್ಮ ಕೈ ಹಿಡಿದು ಬೇಡ ಅಂದ್ಲು ನಾಚಿಕೊಳ್ತಾ. ಕದಲ್ಬೇಡ ಅಂತ ಅಧಿರಾಜ್ ವರ್ಮ ವಾಯ್ಸ್ಗೆ ನಾಚಿಕೆಯಿಂದ ಮುಖವನ್ನು ಪಿಲ್ಲೋಗೆ ಬಚ್ಚಿಟ್ಕೊಂಡ್ಳು. ಆರಾಧ್ಯಳ ಡ್ರೆಸ್ನೇ ಕಾಲರ್ ಸ್ವಲ್ಪ ಪಕ್ಕಕ್ಕೆ ಜರುಗಿಸಿ ನೋಡಿದ ಅಧಿರಾಜ್ ವರ್ಮಗೆ ಅಲ್ಲಿ ತನ್ನ ಹಲ್ಲಿನ ಗಾಯ ಕಾಣಿಸ್ತಿದ್ದಂತೆ ಮೆಲ್ಲಗದನ್ನು ಸವರ್ದ. ನೋಡಿ ಸಾಕ್ಬಿಡು, ಇನ್ನು ಇಷ್ಟುವರೆಗೂ ಮಾಡಿ ಸಾಕಾಗಲಿಲ್ವಾ ಅಂತ ಉರಿದು ಹೋಗ್ತಾ ಅಂದ್ಲು ಆರಾಧ್ಯ. ನೈಟ್ ಕನಿಷ್ಠ ಕಣ್ಣುಗಳು ಕೂಡ ತಿರಲಿಲ್ಲ, ಈಗಲೂ ಇನ್ನೂ ನಾಚಿಕೆ ಪಡ್ತಾನೆ ಇದೆಯಾ, ಹೀಗಿದ್ರೆ ಹೇಗೆ ಬೇಬಿ ಅಂತ ತುಂಟತನದಿಂದ ಅಂತಿರೋ ಅಧಿರಾಜ್ ಮಾತಿಗೆ ನಾಚಿಕೆ ಇಲ್ದಿದ್ರೆ ಸರಿ ಅಂತ ಕೋಪದಿಂದ ಅಧಿರಾಜ್ ವರ್ಮ ಕೈ ಮೇಲೆ ಹೊಡೆದು ಬೆಡ್ಡಿಂದ ಇಳಿದ್ಲು. ಅಧಿರಾಜ್ ಆರಾಧ್ಯಳನ್ನು ಹಿಡಿಯುವಷ್ಟರಲ್ಲೇ ಫಾಸ್ಟಾಗಿ ವಾಶ್ರೂಮ್ನೊಳಗೆ ಓಡಿ ಹೋದ್ಲು. ತನಗೆ ಸಿಗದೆ ಕಂಗಾಲಾಗೋಡ್ತಿರೋ ಆರಾಧ್ಯಳನ್ನು ನೋಡಿ ಕಣ್ಣುಗಳನ್ನ ಸಣ್ಣದಾಗಿಸ್ತಾ ಅಧಿರಾಜ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡು ಆರಾಧ್ಯ ತನ್ನ ಟಾಪ್ ತೆಗೆದು ಎದುರಿಗಿರೋ ಕನ್ನಡಿಯಲ್ಲಿ ತನ್ನ ಒಂಟಿ ಬೆನ್ನಿನ ಮೇಲಿರೋ ಅಧಿರಾಜ್ ವರ್ಮನ ಸಿಹಿಯಾದ ಗುರುತುಗಳನ್ನು ನೋಡಿ ನಾಚಿಕೆ ಪಟ್ಲು. ಶರೀರ ಸಹಕರಿಸ್ತಿದ್ರು ಅತ್ತೆಯವರಿದ್ದಾರೆ ಎಂಬ ತರಾತುರಿಯಲ್ಲಿ ಸ್ನಾನವನ್ನು ಕಂಪ್ಲೀಟ್ ಮಾಡಿ ಸ್ವಲ್ಪ ಸಮಯದ ನಂತರ ಇಬ್ಬರು ಫ್ರೆಶ್ ಆಗಿ ಕೆಳಗೆ ಬಂದರು. ಅವ್ರು ಬರುವಷ್ಟರಲ್ಲಿ ಅರುಂಧತಿ ಹಾಲ್ನಲ್ಲಿ ಕೂತಿದ್ಲು. ಅರುಂಧತಿ ನೋಡಿದ್ಲೆ ಆರಾಧ್ಯ ಟೆನ್ಷನ್ ಆದ್ಲು. ಆಕೆಗೆ ಬೆಳಗ್ಗೆ ಎದ್ದೇಳೋ ಹವ್ಯಾಸ ಇದೆ ಎಂಬುದು ಆರಾಧ್ಯಕ್ಕೆ ತಿಳಿದಿತ್ತು. ಕೆಳಗೆ ಬಂದು ಆರಾಧ್ಯೊಂದಿಗೆ ಈಗಲೇ ಬೆಳಕಾಯ್ತಾ, ತುಂಬ ಬೇಗ ಕೆಳಗೆ ಬಂದ್ಬಿಟ್ಟೆ ಅಂತ ಅಂತಿರೋ ಅರುಂಧತಿನ ಅತ್ತೆ ಅಂತ ಕರೆಯೋದಕ್ಕೆ ಹೋದ ಆರಾಧ್ಯಳನ್ನು ಕೋಪದಿಂದ ನೋಡಿದ್ಲು ಅರುಂಧತಿ. ತನ್ನ ಹಾಕಿ ಕರೆಯೋದು ಅರುಂಧತಿಗೆ ಇಷ್ಟ ಇರಲ್ಲ ಅಂತ ತಿಳಿದು ಕಾಮ್ ಆಗೋದ್ಲು. ಕಾಲಲ್ಲಿ ಮಾತಾಡ್ತಾ ಅಲ್ಲಿಗೆ ಬರ್ತಾ ಬ್ರೇಕ್ಫಾಸ್ಟ್ ಆಯಿತಾ ಅಂತ ಕೇಳ್ದ ಅಧಿರಾಜ್. ಇಲ್ಲ, ನೀವು ಬಂದ ಮೇಲೆ ಒಟ್ಟಿಗೆ ತಿನ್ನೋಣ ಅಂತ ಕಾಯ್ತಿದ್ದೆ ಅಂತ ಅಂದ ತಕ್ಷಣ ಮೂವರು ಬ್ರೇಕ್ಫಾಸ್ಟ್ ಮಾಡೋದು ಡೈನಿಂಗ್ ಹಾಲಿಗೆ ಹೋದರು. ಮೂವರು ಯಾರ ಆಲೋಚನೆಗಳಲ್ಲಿ ಅವರವರು ಸೈಲೆಂಟಾಗಿ ತಿಂದು ಮುಗಿಸಿ ಹಾಲಿಗೆ ಬಂದರು. ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ ಅಧಿರಾಜ್ ಅವನ ಕರ್ಕೊಂಡು ಬಾ ಅಂತ ದಾಸ್ ಕಡೆ ನೋಡಿ ಹೇಳ್ದ. ಅಧಿರಾಜ್ ಕೋಪದಲ್ಲಿದ್ದಾನೆ ಅಂತ ತಿಳಿದು ಯಾರನ್ನ ಕರ್ಕೊಬರೋದಕ್ಕೆ ಕೇಳಿದೆ ಅಂತ ಅಯೋಮಯವಾಗಿ ಕೇಳಿದ್ಲು ಅರುಂಧತಿ. ಒಳಗಡೆ ಬರ್ತಾನಲ್ಲ ಆಗ ನಿಮಗೆ ತಿಳಿಯುತ್ತೆ ಅಂತಂದ. ಅಧಿರಾಜ್ನ ಮಾತಿಗೆ ಆರಾಧ್ಯ ಆಶ್ಚರ್ಯಪಟ್ಲು. ನಿಜಕ್ಕೂ ಏನು ನಡೀತಿದೆ, ಯಾರು ಬರ್ತಿದ್ದಾರೆ
ಅಂತ ಅಂದ್ಕೊಳ್ತಾ ಟೆನ್ಷನ್ನಿಂದ ಡೋರ್ ಕಡೆ ನೋಡ್ತಾ ಇರುವಾಗಲೇ ದಾಸ್ ಕೋಪದಿಂದ ಒಬ್ಬ ವ್ಯಕ್ತಿಯನ್ನು ಕರ್ಕೊಬಂದು ಅಧಿರಾಜ್ ಕಾಲ್ ಬಳಿ ಕೆಡವಿದ ತಕ್ಷಣ ಅರುಂಧತಿ ಆರಾಧ್ಯ ಇಬ್ಬರು ಶಾಕ್ ಆದರು. ಅಧಿರಾಜ್ ಕಾಲ್ಗಳ ಬಳಿ ಮೊಣಕಾಲೂರಿ ಕೂತ ಸ್ವಾಮೀಜಿ ಭಯದಿಂದ ಆತನ ಕಡೆ ನೋಡ್ತಿದ್ದಾನೆ. ಸ್ವಾಮೀಜಿಯನ್ನು ನೋಡುತ್ತಲೇ ಶಾಕ್ ಆದ ಅರುಂಧತಿ, ಏನು ಮಾಡ್ತಿದ್ಯಾ ಅಧಿರಾಜ್ ನೀನು? ಸ್ವಾಮೀಜಿಯವ್ರನ್ನ ಇಲ್ಲಿಗೆ ಯಾಕೆ ಕರ್ಕೊಬಂದೆ? ನಿಜಕ್ಕೂ ಅವ್ರನ್ನ ಹೊಡೆದವ್ರು ಯಾರು ಅಂತ ಕೋಪದಿಂದ ಕಿರ್ಚಿದ್ಲು. ನಾನೇ ಇಲ್ಲಿಗೆ ಕರೆಸ್ದೆ, ನನ್ನ ಜಾತಕ ಏನಂತ ತೋರಿಸ್ಕೊಡ್ಬೇಕು ಅಂತ ಕರ್ಕೊಬಂದೆ ಅಂತ ಸ್ವಾಮೀಜಿಯನ್ನು ಕೊಲ್ಲುವಂತೆ ನೋಡ್ತಾ ಅಂದ ಅಧಿರಾಜ್ ವರ್ಮ. ಆ ಸ್ವಾಮೀಜಿ ಹೇಳೋ ಸುಳ್ಳಿನ ಜಾತಕವನ್ನು ಕೇಳೋದಕ್ಕೆ ರೆಡಿಯಾಗಿರೋ ಅಧಿರಾಜ್ನನ್ನು ನೋಡಿ, ನಿನ್ನ ಜಾತಕ ನೋಡೋದಕ್ಕೆ ಹೊರಗಡೆ ಯಾರಾದರೂ ಬೇಕಾ? ಪಕ್ಕದಲ್ಲಿರೋ ನಾನು ಸಾಲದೆ ಏನು? ನಿನ್ನ ಧನವಂತ ರಾಜನಂಥ ಜೀವನ, ತುಂಬ ದುಡ್ಡು, ಏನು ಬೇಕಾದರೂ ಕಾಲು ಬಳಿ ಬರುತ್ತೆ, ಇದನ್ನೇ ತಾನೇ ಇವನು ಕೂಡ ಹೇಳೋದು ಅಂತ ಸ್ವಾಮೀಜಿನ ಬೈದ್ಕೊಳ್ತಿದ್ದಾಳೆ ಆರಾಧ್ಯ. ಸ್ಟಾಪ್ ಇಟ್ ಅಧಿರಾಜ್, ಸ್ವಾಮೀಜಿನ ಯಾಕೆ ಹಾಕುಸಿದ್ಯಾ? ಅದು ಕ್ಷಮಿಸಿ ಸ್ವಾಮೀಜಿ, ಮುಂಚೆ ನೀವು ಹೇಳಿ ಅಂತ ಕಂಗಾಲು ಪಡ್ತಾ ಅಂದ್ಲು ಅರುಂಧತಿ. ಆತನ ದೈವಾಂಶ ಸಂಭೂತನೆಂದು ತುಂಬ ಶ್ರೇಷ್ಠನೆಂದು ಅರುಂಧತಿ ಕುರುಡಾಗ ಆತನನ್ನು ನಂಬ್ತಾಳೆ. ಅಂಥ ವ್ಯಕ್ತಿ ಅಧಿರಾಜ್ ಮುಂಚೆ ಮೊಣಕಾಲೂರಿ ಕೂತ್ಕೊಡೋಷ್ಟರಲ್ಲಿ ಎಲ್ಲಿ ಶಪಿಸ್ಬಿಡ್ತಾನೋ ಅಂತ ಭಯಪಟ್ಕೊಂಡ್ಳು. ಹೇಳೋದಲ್ಲ, ಹಾಗೆ ಇದ್ದು ನನ್ನ ಲೈಫ್ನಲ್ಲಿ ಏನು ನಡೀತೆ ಅಂತ ಕ್ಲಿಯರಾಗಿ ಹೇಳು ಅಂತ ಕಮ್ಯಾಂಡ್ ಮಾಡುವಂತಂದ ಅಧಿರಾಜ್. ಅಧಿರಾಜ್ ವರ್ಮ ಹೇಳಿದೆ ಅಲ್ಲಿಂದ ಕದಡೋ ಧೈರ್ಯ ಸ್ವಾಮೀಜಿಗೆ ನಿಜಕ್ಕೂ ಮಾಡಲು ಆಗ್ತಿರಲಿಲ್ಲ. ಯಾಕಂದರೆ ಇಂಥ ವ್ಯಕ್ತಿನ ಇಷ್ಟರ ಮುಂಚೆ ಎಂದೂ ಕೂಡ ನೋಡಿರಲಿಲ್ಲ. ಅಧಿರಾಜ್ ನೋಟವೇ ಆತನನ್ನು ತುಂಡ ಕತ್ತರಿಸ್ತಂದನಿಸಿ ಆತನಿಗೆ ನಡುಕ ಬರ್ತಿದೆ. ಇನ್ನು ಸ್ಟಾರ್ಟ್ ಮಾಡು, ಇಲ್ದಿದ್ರೆ ಅಂತ ಆತನ ಗಂಟಲಿನ ಮೇಲೆ ತನ್ನ ಕೈಯಲ್ಲಿದ್ದ ಕತ್ತಿಯನ್ನಿಟ್ಟು ಕರೆಕ್ಟಾಗಿ ಎಳೆದಿದ್ರೆ ನಿನ್ನ ಕೈಯನ್ನು ಇಲ್ಲೇ ಕತ್ತರಿಸ್ಬಿಡ್ತೀನಿ ಅಂತಂದ ದಾಸ್. ನಿಮ್ಮ ಜಾತಕ ತುಂಬ ಶ್ರೇಷ್ಠವಾದದ್ದು, ನೀವು ಗೋಲ್ಡನ್ ಸ್ಪೂನ್ನೊಂದಿಗೆ ಹುಟ್ಟಿದ್ದೀರಿ, ನೀವು ಬಿಸ್ನೆಸ್ನಲ್ಲಿ ರಾಜ, ನಿಮ್ಮನ್ನು ಮೀರಿ ಹೋಗೋದು ಕೂಡ ಯಾರೂ ಸಾಹಸ ಮಾಡಲ್ಲ ಅಂತ ಅಂದ ಭಯಪಡ್ತಾ. ಅಷ್ಟೇನಾ, ಇನ್ನೇನಿಲ್ವಾ? ಫಾರ್ ಎಕ್ಸಾಂಪಲ್ ನನ್ನ ಮಕ್ಕಳು ಎಕ್ಸ್ಟ್ರಾ ಅಂತ ಆತ ಏನು ಹೇಳಬೇಕು ಎಂಬುದನ್ನು ನೆನಪು ಮಾಡ್ತಾ ಅಧಿರಾಜ್. ಮಕ್ಕಳು ಅನ್ನೋದ್ಲೆ ಭಯಪಡ್ತಾ ಪಕ್ಕದಲ್ಲಿದ್ದ ಆರಾಧ್ಯ ಕಡೆ ನೋಡಿದ್ರು ಸ್ವಾಮೀಜಿ. ಅಧಿರಾಜ್ ವರ್ಮ ಮಾತುಗಳನ್ನ ಕೇಳಿದ ಆರಾಧ್ಯಗೆ ಸ್ವಾಮೀಜಿನ ಯಾಕೆ ಕರ್ಕೊಂಬಂದಿದ್ದಾನೆ ಎಂಬುದು ಪೂರ್ತಿಯಾಗಿ ಅರ್ಥ ಆಯಿತು. ತನಗೆ ಸ್ವಾಮೀಜಿ ಹೇಳಿದ ಮಾತುಗಳ ಬಗ್ಗೆ ತಿಳಿದಿದ್ರು ಇಷ್ಟರವರೆಗೆ ಒಂದೇ ಒಂದು ಬಾರಿ ಆ ವಿಷಯ ಪ್ರಸ್ತಾಪಿಸಿದ ಅಧಿರಾಜ್ ವರ್ಮ ಮೇಲೆ ತುಂಬ ಗೌರವ ಹೆಚ್ಚಾಯ್ತಾದರೆ ಸ್ವಾಮೀಜಿ ಏನು ಹೇಳ್ತಾನೋ ಎಂಬ ಭಯ ಮಾತ್ರ ಹಾಗೆ ಉಳ್ಕೊಂಡಿದೆ ಆರಾಧ್ಯಳಲ್ಲಿ. ಮಾತಾಡ್ದೇನೋ ಹೇಳು ಅಂತ ಅಧಿರಾಜ್ ವರ್ಮ ಕಿರ್ಚಿದ್ದಕ್ಕೆ ಭಯದಿಂದ, ನಿನಗೆ ಸಂತಾನ ಯೋಗ ಇದೆ, ನಿನಗೆ ತುಂಬ ಜನ ಮಕ್ಕಳು ಹುಡ್ತಾರೆ, ಅವರೆಲ್ಲರೂ ಶ್ರೇಷ್ಠ ಜಾತಕರಾಗ್ತಾರೆ ಅಂತ ಹೇಳ್ದ. ನನಗೆ ಅಷ್ಟೊಂದು ಜನ ಮಕ್ಕಳು ಹುಡ್ತಾರಾ? ಅಂದರೆ ನನಗೆ ಎಷ್ಟು ಜನ ಹೆಂಡತಿರಿರ್ತಾರೆ, ಎಷ್ಟು ಬಾರಿ ಮದುವೆ ಆಗುತ್ತೆ ಅಂತ ಮತ್ತೆ ಕೇಳ್ದ. ಒಂದೇ ಹೆಂಡತಿ ಒಂದೇ ವಿವಾಹ ಅಂತ ಭಯದಿಂದ ಅಂದ ಸ್ವಾಮೀಜಿ. ಒಬ್ಬರೇ ಹೆಂಡತಿ ಅಂದರೆ ನನ್ನ ಮಕ್ಕಳು ನನ್ನ ಹೆಂಡತಿಗಲ್ಲದೆ ಬೇರೆ ಹೆಸ್ರಿಗೆ ಹುಡ್ತಾರಾ ಅಂತ ಅಂದ ತಕ್ಷಣವೇ, ಅಲ್ಲ ಅವ್ರು ನಿನ್ನ ಹೆಂಡತಿಗೆ, ನಿನಗೆ ಉಂಟಾಗೋ ಸಂತಾನ ಮಾತ್ರವೇ ಅಂತ ಭಯದಿಂದ ಅಂದ ಆ ಸ್ವಾಮೀಜಿ. ಆತನ ಮಾತುಗಳು ಕೇಳಿದ ಅರುಂಧತಿ ಶಾಕ್ ಆದ್ಲು. ಆತ ಹೇಳೋ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾ ಸ್ವಲ್ಪ ಅಯೋಮಯ ಸಿಚುಯೇಷನಲ್ಲಿ ಬಿದ್ಲು. ಆದರೆ ಹಾಗಾದರೆ ಮತ್ತೆ ನನಗೆ ನನ್ನ ಹೆಂಡತಿಗೆ ಮಕ್ಕಳಾಗೋದಿಲ್ಲ ಅಂತ ಯಾಕೆ ಹೇಳಿದ್ರಿ? ನಿಮಗೆ ಜಾತಕಗಳನ್ನ ನೋಡೋದಕ್ಕೆ ಬರುವಾಗ ನನ್ನ ಹೆಂಡತಿಗೆ ಮಕ್ಕಳಾಗುತ್ತೋ ಇಲ್ವೋ ನಿನಗೆ ತಿಳಿಯುತ್ತೆ, ಹಾಗಿದ್ದಾಗ ನಿನ್ನೆ ಆಗಲ್ಲ ಅಂತ ಇವತ್ತು ಆಗುತ್ತೆ ಅಂತ ಹೇಗೆ ಹೇಳ್ತಿದ್ಯಾ ಅಂತ ಕಣ್ಣುಗಳನ್ನ ಹಾರಿಸ್ತಾ ಕೇಳ್ದ ಅಧಿರಾಜ್ ವರ್ಮ. ಸ್ವಾಮೀಜಿ ಆರಾಧ್ಯ ಕಡೆನೂ ನಡುಗು ಹೋದ. ಆರಾಧ್ಯ ಕೂಡ ಟೆನ್ಷನಿಂದ ನೋಡ್ತಿದ್ದಾಳೆ. ಅಧಿರಾಜ್ಗೆ ತುಂಬ ಜನ ಮಕ್ಕಳು ಹುಡ್ತಾರೆ ಅಂತ, ತನಗೆ ಮಾತ್ರ ಸಂತಾನ ಯೋಗ ಇಲ್ಲ ಅಂತ ಹೇಗೆ ಹೇಳ್ತಿದ್ದಾನೋ ಅವಳಿಗೆ ಅರ್ಥ ಆಗಲಿಲ್ಲ. ನನ್ನ ಕ್ಷಮಿಸಿ, ತಪ್ಪು ನಂದೆ, ನಿಮ್ಮ ಹೆಂಡತಿಗೆ ಸಂತಾನ ಯೋಗ ಇದೆ, ಅವಳ ಜಾತಕ ತುಂಬ ಚೆನ್ನಾಗಿದೆ, ನಿಮಗೆ ತಕ್ಕ ಹೆಂಡತಿ ಆಗ್ತಾಳೆ ಅಂತಂದರು ಸ್ವಾಮೀಜಿ. ಆತನ ಮಾತುಗಳು ಕೇಳಿದ ಅರುಂಧತಿ ಕೋಪದಿಂದ ಮುಂದೆ ಬಂದು, ಮತ್ತೆ ನೆನ್ನೆ ಯಾಕೆ ತಪ್ಪು ಹೇಳಿದೆ? ನಾನು ನಿನಗೆ ಯಾರಾದರೂ ಡೀಟೇಲ್ಸ್ ಕೂಡ ಕೊಟ್ಟಿದ್ದೆ ಅಲ್ವಾ? ಅವಳಿಗೆ ಮಕ್ಕಳಾಗಲ್ಲ ಅಂತ, ವಿವಾಹಕ್ಕೆ ಯೋಗ್ಯಳಲ್ಲ ಅಂತ ಯಾಕೆ ಹೇಳಿದೆ ಅಂತ ಕೋಪದಿಂದ ಕಿರ್ಚಿದ್ಲು. ನಿಜಕ್ಕೂ ಆ ಸ್ವಾಮೀಜಿ ತನಗೆ ಹೇಳಿದ ನಿಜವೋ ಅಧಿರಾಜ್ ಹೇಳಿದ ನಿಜವೋ ಅಂತ ಅರ್ಥ ಆಗದೆ ಅಯೋಮಯದಲ್ಲಿ ಬಿದ್ದು ಹೋದ್ಲು ಅರುಂಧತಿ. ಕ್ಷಮಿಸಿ ಅಮ್ಮ, ನಾನು ತಪ್ಪು ಮಾಡಿದೆ, ಅದು ಅವಳು ಹುಟ್ಟಿದ ದಿನಾಂಕವನ್ನು ತಪ್ಪಾಗಿ ನೋಡಿದೆ, ಅದಕ್ಕೆ ಜಾತಕ ಕೂಡ ತಪ್ಪಾಗಿ ಹೇಳಿದೆ ಅಂತ ಭಯದಿಂದ ಅಂದ. ಆತನ ಮಾತುಗಳಿಗೆ ಅರುಂಧತಿಯಲ್ಲಿ ಕೋಪ ಹೆಚ್ಚಾಯಿತು. ನನ್ನ ಮಾತು ಕೇಳು, ನೀನು ನಿಜವಾಗಿಯೂ ಡೇಟ್ ಆಫ್ ಬರ್ತ್ ತಪ್ಪು ನೋಡಿದ್ಯಾ ಅಂತ ಕೇಳ್ತಿರೋ ಅಧಿರಾಜ್ ವರ್ಮ ಮಾತಿಗೆ ಏನೋ ರಹಸ್ಯ ಇದೆ ಅಂತ ಅರ್ಥ ಆಗಿ ಆ ಸ್ವಾಮೀಜಿಯ ಉತ್ತರಕ್ಕಾಗಿ ನೋಡ್ತಿದ್ದಾರೆ ಎಲ್ಲರೂ. ನಿಜವೇ ಸರ್, ನನ್ನ ಕ್ಷಮಿಸಿ, ತಪ್ಪು ನಂದೆ, ನಿಜವಾಗಿಯೂ ಡೇಟ್ ಆಫ್ ಬರ್ತ್ ತಪ್ಪು ನೋಡಿದೆ ಅಂತಂದ ಆ ಸ್ವಾಮೀಜಿ. ಆದರೆ ಅಧಿರಾಜ್ ವರ್ಮ ಒಂದೇ ಒಂದು ನೋಟ ನೋಡಿದ್ದಕ್ಕೆ ಭಯದಿಂದ ಮುದುಡು ಹೋದ. ನಿನಗೆ ಮದುವೆ ಆಗಿದೆಯಾ, ಹೆಂಡತಿ ಮಕ್ಕಳಿದ್ದಾರಾ ಅಂತ ತನ್ನ ಕೈಯಲ್ಲಿದ್ದ ಫೋನನ್ನು ದುಂಡಕ್ಕೆ ತಿರುಗಿಸ್ತಾ ಕೇಳ್ತಿರೋ ಅಧಿರಾಜ್ನ ನೋಡಿ ಭಯದಿಂದ, ನಾನು ಬೌದ್ಧ ಸನ್ಯಾಸಿ, ಬೌದ್ಧ ಧರ್ಮ ಸನ್ಯಾಸಿಗಳು ವಿವಾಹ ಆಗಬಾರ್ದು ಎಂಬ ನಿಯಮವೇನೂ ಇಲ್ಲ, ಮದುವೆ ಆಗಿದೆ ಎಂದರ್ಥ. ನೀನು ನಿಜವಾಗಿಯೂ ಕರೆಕ್ಟಾಗಿ ಹೇಳ್ತಿದ್ರೆ
ನಿನ್ನ ಮಗ ಬದುಕ್ತಾನೋ ಇಲ್ವೋ ನನಗೆ ಸಂಬಂಧ ಇಲ್ಲ ಅಂತ ರಿಲ್ಯಾಕ್ಸ್ ಆಗಿ ಸೋಫಾದಲ್ಲಿ ಹಿಂದಕ್ಕೆ ವಾಲ್ತಾ ಅಂದ ಅಧಿರಾಜ್ ವರ್ಮ. ಆದರೆ ಆತನ ಕಣ್ಣುಗಳಿನ ಕಠಿಣತೆಗೆ ಕ್ರೌರ್ಯ ಕಾಣಿಸ್ತವೆ. ಅಧಿರಾಜ್ ವರ್ಮ ಮಾತುಗಳಿಗೆ ಒಂದೇ ಬಾರಿ ಗಾಬರಿ ಬಿದ್ದುಬಿಟ್ಟ ಸ್ವಾಮೀಜಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.